ಮಡಿಕೇರಿಯಲ್ಲಿ ರಣರಣ ಮುಂಗಾರು ಧುಮ್ಮುಕ್ಕಿ ಹರಿತಾ ಇದೆ. ಅಬ್ಬಿಕೊಲ್ಲಿ ಫಾಲ್ಸ್ ಇದು ಮಡಿಕೇರಿ ಹಾಗೆ ಮಂಗಳೂರು ಹೆದ್ದಾರಿಯಲ್ಲಿ ನಿಮಗೆ ಹೋಗುವಾಗ ಸಿಗುತ್ತೆ. ಇದು ಪ್ರವಾಸಿಗರ ಕಣ್ಮನವನ್ನ ಸೆಳೆತಾ ಇರುವ ಅಬ್ಬಿಕೊಲ್ಲಿ ಜಲಪಾತ. ಅದರಲ್ಲಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಹೋಗ್ತಾ ಇದ್ದಾರೆ ವಾಹನ ಸವಾರರು. ಈ ಪ್ರಾಕೃತಿಕ ವಿಕೋಪ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಸಣ್ಣ ಪುಟ್ಟ ಫಾಲ್ಸ್ಗಳು ಎಲ್ಲವೂ ಕೂಡ ಈಗ ಧುಮ್ಮುಕ್ಕಿ ಹರಿತಾ ಇದೆ. ವಿಪರೀತ ಮಳೆ ಆಗ್ತಾ ಇದೆ ಬಿಟ್ಟು ಬಿಡದೆ. ಇಂಥ ಸಂದರ್ಭದಲ್ಲಿ ಹಾಲ್ನೊರೆಯಂತೆ ಉಗ್ತಾ ಇರುವಂತಹ ಫಾಲ್ಸ್ಗಳು, ಇಂಥ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾ ಇರುವಂತಹ ಪ್ರವಾಸಿಗರು ಸ್ವಲ್ಪ ಅಲ್ಲಿ ವಾಹನವನ್ನು ನಿಲ್ಲಿಸೋದು, ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಪ್ರಕೃತಿ ಸೊಬಗನ್ನ ಸವಿತಾ ಇರುವಂತ ದೃಶ್ಯ ಇದು. ಆದರೆ ಎಲ್ಲರೂ ಎಚ್ಚರ ತಪ್ಪಿದ್ರೆ, ಕಾಲ್ಜಾರಿ ಬಿದ್ರೆ ಒಳಗಡೆ ಹೋಗಿ ಪ್ರಯತ್ನ ಮಾಡೋದು. ಅಲ್ಲಿ ಬೇಲಿ ಹಾಕಿಟ್ಟಿದ್ರು, ಬೇಲಿ ಬಿಟ್ಟು ಒಳಗಡೆ ಹೋಗಿ ಹತ್ತಿರದಿಂದ ನಾನು ಸೆಲ್ಫಿ ತಗೊಳ್ತೀನಿ, ರೀಲ್ಸ್ ಮಾಡ್ತೀನಿ ಅಂತ ಹೋದ್ರೆ ಎಡವಟ್ಟಾಗುತ್ತೆ. ಆದರೆ ದೂರದಿಂದ ನೋಡೋದು ಎಲ್ಲದಕ್ಕೂ ಕೂಡ ಚಂದನೆ. ನೋಡಿ, ಆ ದೃಶ್ಯವನ್ನು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಧುಮ್ಮುಕ್ಕಿ ಹರಿತಾ ಇರುವಂತ ಜಲಪಾತದ ದೃಶ್ಯ ಇದು. ಅಬ್ಬಿಕೊಲ್ಲಿ ಫಾಲ್ಸ್ ಇದು ಮಡಿಕೇರಿದು. ಸರ್, ನಾವು ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಈ ರೋಡಲ್ಲಿ ತುಂಬಾ ಚೆನ್ನಾಗಿದೆ ಫಾಲ್ಸ್ ಇದು. ಲೈಕ್ ದುಡ್ಡು ಖರ್ಚು ಮಾಡಿ ಬರೋದಿಲ್ಲ, ನೀವು ಬಂದು ಸ್ಟಾಪ್ ಮಾಡಬಹುದು. ಟೀ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿನೂ ತಿಂದು ನೋಡಬಹುದು. ಫಾಲ್ಸ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಇದು ನೀವು ನೋಡಬಹುದು, ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿದೆ. ನೇಚರ್ ಎಂಜಾಯ್ ಮಾಡಕ್ ಒಳ್ಳೆ ಸ್ಪಾಟ್ ಇದು. ದಯವಿಟ್ಟು ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ. ಮತ್ತೆ ಆ ಸೈಡ್ ಈ ಸೈಡ್ ಗಾರ್ಬೇಜ್ ಏನು ಹಾಕ್ಬೇಡಿ, ಎಂಜಾಯ್ ಮಾಡಿ ಹೋಗಿ. ಸರ್, ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ, ಬಟ್ ಈ ಸಲ ಈ ಸ್ಪಾಟ್ ನೋಡ್ಬೇಕಂತಾನೆ ಈಗ ಬಂದಿರೋದು ಇವೆ. ಇಲ್ಲಾಂದ್ರೆ ನಾವು ಆ ಸೈಡ್ ಇಂದ ಹೋಗ್ಬಿಡ್ತೀವಿ, ಮಂಗಳೂರು ಟು ಬೆಂಗಳೂರು. ಬಟ್ ಈ ನೇಚರ್ ಈ ಎಂಜಾಯ್ ಮಾಡಕ್ಕೋಸ್ಕರನೇ ಬಂದಿರೋದು ಸರ್, ಫ್ಯಾಮಿಲಿ ಜೊತೆ ಬಂದಿರೋದು. ಫಾಲ್ಸ್ ಮಾತ್ರ ಫಸ್ಟ್ ಟೈಮ್ ನೋಡ್ತಿರೋದು. ಕೇಳ್ಪಟ್ಟಿದೆ ತುಂಬಾ ಜನ ಹತ್ರ, ಬಟ್ ಫಸ್ಟ್ ಟೈಮ್ ನೋಡ್ತಿರೋದು ಸರ್. ತುಂಬಾ ಚೆನ್ನಾಗಿದೆ. ನಾವು ಮಂಗಳೂರಿಂದ ಬಂದಿದ್ದೇವೆ. ಇಲ್ಲಿ ಮಡಿಕೇರಿಗೆ ಹೋಗುವ ಪ್ಲೇಸ್, ಹಾಗೆ ಇಲ್ಲಿ ಹೀಗೆ ನೋಡುವ ಅಂತ ಬಂದ್ವಿ. ನೋಡುವಾಗ ಇಲ್ಲಿ ಪ್ಲೇಸ್ ಎಲ್ಲ ಚಂದ ಉಂಟು, ಹಾಗೆ ತುಂಬಾ ಖುಷಿ ಆಯ್ತು ನೋಡಿ. ಇಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ನಾನು, ತುಂಬಾ ಖುಷಿ ಆಯ್ತು. ಅದೇ ರೋಡ್ ಅಲ್ಲಿ ನಿಲ್ಸಿ ಫೋಟೋ ಎಲ್ಲ ತೆಗ್ದು ನಾವು, ಹಾಗೆ ತುಂಬಾ ಖುಷಿ ಆಯ್ತು. ನೇಚರ್ ಎಲ್ಲ ತುಂಬಾ ಚಂದ ಉಂಟು. ಫಾಗ್ ಎಲ್ಲ ಬಂದು ತುಂಬಾ ಎಂಜಾಯ್ ಮಾಡಿದ್ವಿ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಎಲ್ಲ ಜಲಪಾತಗಳು ಧುಮ್ಮುಕ್ಕಿ ಹರಿತಾ ಇದೆ. ನಾವೀಗ ಮಡಿಕೇರಿ ಸಮೀಪ ಒಂದು ಅಬ್ಬಿಕೊಲ್ಲಿ ಜಲಪಾತ ಅಂತ ಇದೆ, ಅಲ್ಲಿದ್ದೇವೆ. ಅಂದ್ರೆ ಇದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಸಮೀಪವೇ ಈ ಜಲಪಾತ ಇರುವುದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಇದನ್ನು ನೋಡಿ ಹೋಗುವಂತದ್ದು. ಅಬ್ಬಿಕೊಲ್ಲಿ ಜಲಪಾತ ಅಂತ ಹೇಳಿ ಸುಮಾರು 200-250 ಅಡಿ ಮೇಲಿಂದ ಧುಮ್ಮುಕ್ಕಿರುವ ಜಲಪಾತ ಇದು. ಜಲಪಾತ ನೋಡುವುದಕ್ಕೆ ಮತ್ತೆ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ, ಮಂಜು ಮುಸುಕಿದ ವಾತಾವರಣ ಇದೆ, ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡಿ ಹೋಗ್ಲಿಕ್ಕೆ ಅಂತ ಹೇಳಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಅಂದ್ರೆ ಇಲ್ಲಿ ದೂರ ದುಡ್ಡು ಖರ್ಚು ಮಾಡಿಕೊಂಡು ವಾಹನದಲ್ಲಿ ಜಲಪಾತ ನೋಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಏನಂದ್ರೆ ರಸ್ತೆಯಲ್ಲೇ ನಿಂತು ಈ ಜಲಪಾತ ನೋಡ್ತಾರೆ. ಕೆಲವರಿಗೆ ಜಲಪಾತ ಇದೆ ಅಂತ ಗೊತ್ತೇ ಇರಲ್ಲ, ಇಲ್ಲಿ ಬಂದಾದ ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲ ವಾಹನ ನಿಲ್ಸಿರ್ತಾರೆ, ಅವರು ಕೂಡ ನಿಲ್ಸಿ ಜಲಪಾತವನ್ನು ನೋಡಿ ಇಲ್ಲಿ ಕಾಫಿ ಕುಡಿದು ಹೋಗುವಂತದ್ದು. ಅದಕ್ಕಾಗಿ ಇಲ್ಲಿ ಕಾಫಿ ಕೂಡ ಸಾಕಷ್ಟು ಅಂಗಡಿ ಮಳಿಗೆಗಳಿದೆ. ಇಲ್ಲಿ ಬಂದು ಕಾಫಿ ಕುಡಿದು ತಿಂಡಿ ಮಾಡಿ ಜಲಪಾತ ನೋಡಿ ಸುಂದರ ಅನುಭವವನ್ನು ಪಡೆದು ಹೋಗ್ತಾರೆ. ಅಂದ್ರೆ ರಸ್ತೆ ಬದಿಯದೇ ವಾಹನ ನಿಲ್ಸಿಕೊಂಡು ನೋಡಿ ಫೋಟೋ ತೆಗೆದು ಹೋಗುವಂತದ್ದು. ಇದು ಎಲ್ಲ ಕಡೆ ಈ ರೀತಿ ಸಿಗಲ್ಲ. ಈ ಮಡಿಕೇರಿ ಸಮೀಪ ಈ ಅಬ್ಬಿಕೊಲ್ಲಿ ಜಲಪಾತದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ರಣರಣ ಮುಂಗಾರು ಧುಮ್ಮುಕ್ಕಿ ಹರಿತಾ ಇದೆ. ಅಬ್ಬಿಕೊಲ್ಲಿ ಫಾಲ್ಸ್ ಇದು ಮಡಿಕೇರಿ ಹಾಗೆ ಮಂಗಳೂರು ಹೆದ್ದಾರಿಯಲ್ಲಿ ನಿಮಗೆ ಹೋಗುವಾಗ ಸಿಗುತ್ತೆ. ಇದು ಪ್ರವಾಸಿಗರ ಕಣ್ಮನವನ್ನ ಸೆಳೆತಾ ಇರುವ ಅಬ್ಬಿಕೊಲ್ಲಿ ಜಲಪಾತ. ಅದರಲ್ಲಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಹೋಗ್ತಾ ಇದ್ದಾರೆ ವಾಹನ ಸವಾರರು. ಈ ಪ್ರಾಕೃತಿಕ ವಿಕೋಪ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಸಣ್ಣ ಪುಟ್ಟ ಫಾಲ್ಸ್ಗಳು ಎಲ್ಲವೂ ಕೂಡ ಈಗ ಧುಮ್ಮುಕ್ಕಿ ಹರಿತಾ ಇದೆ. ವಿಪರೀತ ಮಳೆ ಆಗ್ತಾ ಇದೆ ಬಿಟ್ಟು ಬಿಡದೆ. ಇಂಥ ಸಂದರ್ಭದಲ್ಲಿ ಹಾಲ್ನೊರೆಯಂತೆ ಉಗ್ತಾ ಇರುವಂತಹ ಫಾಲ್ಸ್ಗಳು, ಇಂಥ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾ ಇರುವಂತಹ ಪ್ರವಾಸಿಗರು ಸ್ವಲ್ಪ ಅಲ್ಲಿ ವಾಹನವನ್ನು ನಿಲ್ಲಿಸೋದು, ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಮಡಿಕೇರಿಯಲ್ಲಿ ಪ್ರಕೃತಿ ಸೊಬಗನ್ನ ಸವಿತಾ ಇರುವಂತ ದೃಶ್ಯ ಇದು. ಆದರೆ ಎಲ್ಲರೂ ಎಚ್ಚರ ತಪ್ಪಿದ್ರೆ, ಕಾಲ್ಜಾರಿ ಬಿದ್ರೆ ಒಳಗಡೆ ಹೋಗಿ ಪ್ರಯತ್ನ ಮಾಡೋದು. ಅಲ್ಲಿ ಬೇಲಿ ಹಾಕಿಟ್ಟಿದ್ರು, ಬೇಲಿ ಬಿಟ್ಟು ಒಳಗಡೆ ಹೋಗಿ ಹತ್ತಿರದಿಂದ ನಾನು ಸೆಲ್ಫಿ ತಗೊಳ್ತೀನಿ, ರೀಲ್ಸ್ ಮಾಡ್ತೀನಿ ಅಂತ ಹೋದ್ರೆ ಎಡವಟ್ಟಾಗುತ್ತೆ. ಆದರೆ ದೂರದಿಂದ ನೋಡೋದು ಎಲ್ಲದಕ್ಕೂ ಕೂಡ ಚಂದನೆ. ನೋಡಿ, ಆ ದೃಶ್ಯವನ್ನು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಧುಮ್ಮುಕ್ಕಿ ಹರಿತಾ ಇರುವಂತ ಜಲಪಾತದ ದೃಶ್ಯ ಇದು. ಅಬ್ಬಿಕೊಲ್ಲಿ ಫಾಲ್ಸ್ ಇದು ಮಡಿಕೇರಿದು.
ಸರ್ ನಾವು ಮಂಗಳೂರಿಂದ ಬೆಂಗಳೂರು ಹೋಗ್ತಾ ಇದ್ವಿ. ಈ ರೋಡಲ್ಲಿ ತುಂಬಾ ಚೆನ್ನಾಗಿದೆ ಫಾಲ್ಸ್ ಇದು. ಲೈಕ್ ದುಡ್ಡು ಖರ್ಚು ಮಾಡಿ ಬರೋದಿಲ್ಲ, ನೀವು ಬಂದ್ ಸ್ಟಾಪ್ ಮಾಡಬಹುದು, ಟೀ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿನೂ ತಿಂದು ನೋಡಬಹುದು. ಫಾಲ್ಸ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಇದು ನೀವು ನೋಡಬಹುದು, ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿದೆ. ನೇಚರ್ ಎಂಜಾಯ್ ಮಾಡಕ್ ಒಳ್ಳೆ ಸ್ಪಾಟ್ ಇದು. ದಯವಿಟ್ಟು ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ. ಮತ್ತೆ ಆ ಸೈಡ್ ಈ ಸೈಡ್ ಗಾರ್ಬೇಜ್ ಏನು ಹಾಕ್ಬೇಡಿ, ಎಂಜಾಯ್ ಮಾಡಿ ಹೋಗಿ. ಸರ್ ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ, ಬಟ್ ಈ ಸಲ ಈ ಸ್ಪಾಟ್ ನೋಡ್ಬೇಕಂತಾನೆ ಈಗ ಬಂದಿರೋದು ಇವೆ. ಇಲ್ಲಾಂದ್ರೆ ನಾವು ಆ ಸೈಡ್ ಇಂದ ಹೋಗ್ಬಿಡ್ತೀವಿ, ಮಂಗಳೂರು ಟು ಬೆಂಗಳೂರು. ಬಟ್ ಈ ನೇಚರ್ ಈ ಎಂಜಾಯ್ ಮಾಡಕ್ಕೋಸ್ಕರನೇ ಬಂದಿರೋದು ಸರ್, ಫ್ಯಾಮಿಲಿ ಜೊತೆ ಬಂದಿರೋದು. ಫಾಲ್ಸ್ ಮಾತ್ರ ಫಸ್ಟ್ ಟೈಮ್ ನೋಡ್ತಿರೋದು. ಕೇಳ್ಪಟ್ಟಿದೆ ತುಂಬಾ ಜನ ಹತ್ರ, ಬಟ್ ಫಸ್ಟ್ ಟೈಮ್ ನೋಡ್ತಿರೋದು ಸರ್. ತುಂಬಾ ಚೆನ್ನಾಗಿದೆ. ನಾವು ಮಂಗಳೂರಿಂದ ಬಂದಿದ್ದೇವೆ. ಇಲ್ಲಿ ಮಡಿಕೇರಿಗೆ ಹೋಗುವ ಪ್ಲೇಸ್, ಹಾಗೆ ಇಲ್ಲಿ ಹೀಗೆ ನೋಡುವ ಅಂತ ಬಂದ್ವಿ. ನೋಡುವಾಗ ಇಲ್ಲಿ ಪ್ಲೇಸ್ ಎಲ್ಲ ಚಂದ ಉಂಟು, ಹಾಗೆ ತುಂಬಾ ಖುಷಿ ಆಯ್ತು ನೋಡಿ. ಇಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ನಾನು, ತುಂಬಾ ಖುಷಿ ಆಯ್ತು. ಅದೇ ರೋಡ್ ಅಲ್ಲಿ ನಿಲ್ಸಿ ಫೋಟೋ ಎಲ್ಲ ತೆಗ್ದು ನಾವು, ಹಾಗೆ ತುಂಬಾ ಖುಷಿ ಆಯ್ತು. ನೇಚರ್ ಎಲ್ಲ ತುಂಬಾ ಚಂದ ಉಂಟು, ಫಾಗ್ ಎಲ್ಲ ಬಂದು ತುಂಬಾ ಎಂಜಾಯ್ ಮಾಡಿದ್ವಿ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಎಲ್ಲ ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇದೆ. ನಾವೀಗ ಮಡಿಕೇರಿ ಸಮೀಪ ಒಂದು ಅಬ್ಬಿಕೊಲ್ ಜಲಪಾತ ಅಂತ ಇದೆ, ಅಲ್ಲಿದ್ದೇವೆ. ಅಂದ್ರೆ ಇದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಸಮೀಪವೇ ಈ ಜಲಪಾತ ಇರುವುದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಇದನ್ನು ನೋಡಿ ಹೋಗುವಂತದ್ದು. ಅಬ್ಬಿಕೊಲಿ ಜಲಪಾತ ಅಂತ ಹೇಳಿ ಸುಮಾರು 200-250 ಅಡಿ ಮೇಲಿಂದ ಧುಮ್ಮಿಕ್ಕಿರುವ ಜಲಪಾತ ಇದು. ಜಲಪಾತ ನೋಡುವುದಕ್ಕೆ ಮತ್ತೆ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ, ಮಂಜು ಮುಸುಕಿದ ವಾತಾವರಣ ಇದೆ, ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡಿ ಹೋಗ್ಲಿಕ್ಕೆ ಅಂತ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಅಂದ್ರೆ ಇಲ್ಲಿ ದೂರ ದುಡ್ಡು ಖರ್ಚು ಮಾಡಿಕೊಂಡು ವಾಹನದಲ್ಲಿ ಜಲಪಾತ ನೋಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಏನಂದ್ರೆ ರಸ್ತೆಯಲ್ಲೇ ನಿಂತು ಈ ಜಲಪಾತ ನೋಡ್ತಾರೆ. ಕೆಲವರಿಗೆ ಜಲಪಾತ ಇದೆ ಅಂತ ಗೊತ್ತೇ ಇರಲ್ಲ, ಇಲ್ಲಿ ಬಂದಾದ ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲ ವಾಹನ ನಿಲ್ಸಿರ್ತಾರೆ, ಅವರು ಕೂಡ ನಿಲ್ಸಿ ಜಲಪಾತ ನೋಡಿ ಇಲ್ಲಿ ಕಾಫಿ ಕುಡಿದು ಹೋಗುವಂತದ್ದು. ಅದಕ್ಕಾಗಿ ಇಲ್ಲಿ ಕಾಫಿ ಕೂಡ ಸಾಕಷ್ಟು ಅಂಗಡಿ ಮಳಿಗೆಗಳಿದೆ. ಇಲ್ಲಿ ಬಂದು ಕಾಫಿ ಕುಡಿದು ತಿಂಡಿ ಮಾಡಿ ಜಲಪಾತ ನೋಡಿ ಸುಂದರ ಅನುಭವವನ್ನು ಪಡೆದು ಹೋಗ್ತಾರೆ. ಅಂದ್ರೆ ರಸ್ತೆ ಬದಿಯದೇ ವಾಹನ ನಿಲ್ಲಿಸಿಕೊಂಡು ನೋಡಿ ಫೋಟೋ ತೆಗೆದು ಹೋಗುವಂತದ್ದು. ಇದು ಎಲ್ಲ ಕಡೆ ಈ ರೀತಿ ಸಿಗಲ್ಲ. ಈ ಮಡಿಕೇರಿ ಸಮೀಪ ಈ ಅಬ್ಬಿಕೊಲ್ ಜಲಪಾತದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ರಣರಣ ಮುಂಗಾರು ಧುಮ್ಮುಕ್ಕಿ ಹರಿತಾ ಇದೆ. ಅಬ್ಬಿಕೊಲ್ಲಿ ಫಾಲ್ಸ್ ಇದು ಮಡಿಕೇರಿ ಹಾಗೆ ಮಂಗಳೂರು ಹೆದ್ದಾರಿಯಲ್ಲಿ ನಿಮಗೆ ಹೋಗುವಾಗ ಸಿಗುತ್ತೆ. ಇದು ಪ್ರವಾಸಿಗರ ಕಣ್ಮನವನ್ನ ಸೆಳೆತಾ ಇರುವ ಅಬ್ಬಿಕೊಲ್ಲಿ ಜಲಪಾತ. ಅದರಲ್ಲಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಹೋಗ್ತಾ ಇದ್ದಾರೆ ವಾಹನ ಸವಾರರು. ಈ ಪ್ರಾಕೃತಿಕ ವಿಕೋಪ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆಯಲ್ಲಿ ಸಣ್ಣ ಪುಟ್ಟ ಫಾಲ್ಸ್ಗಳು ಎಲ್ಲವೂ ಕೂಡ ಈಗ ಧುಮ್ಮುಕ್ಕಿ ಹರಿತಾ ಇದೆ. ವಿಪರೀತ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ. ಇಂಥ ಸಂದರ್ಭದಲ್ಲಿ ಹಾಲ್ನೊರೆಯಂತೆ ಉಗ್ತಾ ಇರುವಂತಹ ಫಾಲ್ಸ್ಗಳು, ಇಂಥ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾ ಇರುವಂತಹ ಪ್ರವಾಸಿಗರು ಸ್ವಲ್ಪ ಅಲ್ಲಿ ವಾಹನವನ್ನು ನಿಲ್ಲಿಸೋದು, ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಪ್ರಕೃತಿ ಸೊಬಗನ್ನ ಸವಿತಾ ಇರುವಂತ ದೃಶ್ಯ ಇದು. ಆದರೆ ಎಲ್ಲರೂ ಎಚ್ಚರ ತಪ್ಪಿದ್ರೆ, ಕಾಲ್ಜಾರಿ ಬಿದ್ರೆ ಒಳಗಡೆ ಹೋಗಿ ಪ್ರಯತ್ನ ಮಾಡೋದು. ಅಲ್ಲಿ ಬೇಲಿ ಹಾಕಿಟ್ಟಿದ್ರು, ಬೇಲಿ ಬಿಟ್ಟು ಒಳಗಡೆ ಹೋಗಿ ಹತ್ತಿರದಿಂದ ನಾನು ಸೆಲ್ಫಿ ತಗೊಳ್ತೀನಿ, ರೀಲ್ಸ್ ಮಾಡ್ತೀನಿ ಅಂತ ಹೋದ್ರೆ ಎಡವಟ್ಟಾಗುತ್ತೆ. ಆದರೆ ದೂರದಿಂದ ನೋಡೋದು ಎಲ್ಲದಕ್ಕೂ ಕೂಡ ಚಂದನೆ. ನೋಡಿ, ಆ ದೃಶ್ಯವನ್ನು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಧುಮ್ಮುಕ್ಕಿ ಹರಿತಾ ಇರುವಂತ ಜಲಪಾತದ ದೃಶ್ಯ ಇದು. ಅಬ್ಬಿಕೊಲ್ಲಿ ಫಾಲ್ಸ್ ಇದು ಮಡಿಕೇರಿ. ಸರ್ ನಾವು ಮಂಗಳೂರಿಂದ ಬೆಂಗಳೂರು ಹೋಗ್ತಾ ಇದ್ವಿ. ಈ ರೋಡಲ್ಲಿ ತುಂಬಾ ಚೆನ್ನಾಗಿದೆ ಫಾಲ್ಸ್ ಇದು. ಲೈಕ್ ದುಡ್ಡು ಖರ್ಚು ಮಾಡಿ ಬರೋದಿಲ್ಲ, ನೀವು ಬಂದ್ ಸ್ಟಾಪ್ ಮಾಡಬಹುದು, ಟೀ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿನೂ ತಿಂದು ನೋಡಬಹುದು. ಫಾಲ್ಸ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಇದು ನೀವು ನೋಡಬಹುದು, ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿದೆ. ನೇಚರ್ ಎಂಜಾಯ್ ಮಾಡಕ್ ಒಳ್ಳೆ ಸ್ಪಾಟ್ ಇದು. ದಯವಿಟ್ಟು ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ. ಮತ್ತೆ ಆ ಸೈಡ್ ಈ ಸೈಡ್ ಗಾರ್ಬೇಜ್ ಏನು ಹಾಕ್ಬೇಡಿ, ಎಂಜಾಯ್ ಮಾಡಿ ಹೋಗಿ. ಸರ್ ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ, ಬಟ್ ಈ ಸಲ ಈ ಸ್ಪಾಟ್ ನೋಡ್ಬೇಕಂತಾನೆ ಈಗ ಬಂದಿರೋದು ಇವೆ. ಇಲ್ಲಾಂದ್ರೆ ನಾವು ಆ ಸೈಡ್ ಇಂದ ಹೋಗ್ಬಿಡ್ತೀವಿ, ಮಂಗಳೂರು ಟು ಬೆಂಗಳೂರು. ಬಟ್ ಈ ನೇಚರ್ ಈ ಎಂಜಾಯ್ ಮಾಡಕ್ಕೋಸ್ಕರನೇ ಬಂದಿರೋದು ಸರ್, ಫ್ಯಾಮಿಲಿ ಜೊತೆ ಬಂದಿರೋದು. ಫಾಲ್ಸ್ ಮಾತ್ರ ಫಸ್ಟ್ ಟೈಮ್ ನೋಡ್ತಿರೋದು. ಕೇಳ್ಪಟ್ಟಿದೆ ತುಂಬಾ ಜನ ಹತ್ರ, ಬಟ್ ಫಸ್ಟ್ ಟೈಮ್ ನೋಡ್ತಿರೋದು ಸರ್. ತುಂಬಾ ಚೆನ್ನಾಗಿದೆ. ನಾವು ಮಂಗಳೂರಿಂದ ಬಂದಿದ್ದೇವೆ. ಇಲ್ಲಿ ಮಡಿಕೇರಿಗೆ ಹೋಗುವ ಪ್ಲೇಸ್, ಹಾಗೆ ಇಲ್ಲಿ ಹೀಗೆ ನೋಡುವ ಅಂತ ಬಂದ್ವಿ. ನೋಡುವಾಗ ಇಲ್ಲಿ ಪ್ಲೇಸ್ ಎಲ್ಲ ಚಂದ ಉಂಟು, ಹಾಗೆ ತುಂಬಾ ಖುಷಿ ಆಯ್ತು ನೋಡಿ. ಇಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ನಾನು, ತುಂಬಾ ಖುಷಿ ಆಯ್ತು. ಅದೇ ರೋಡ್ ಅಲ್ಲಿ ನಿಲ್ಸಿ ಫೋಟೋ ಎಲ್ಲ ತೆಗ್ದು ನಾವು, ಹಾಗೆ ತುಂಬಾ ಖುಷಿ ಆಯ್ತು.
ನೇಚರ್ ಎಲ್ಲ ತುಂಬಾ ಚಂದ ಉಂಟು. ಫಾಗ್ ಎಲ್ಲ ಬಂದು ತುಂಬಾ ಎಂಜಾಯ್ ಮಾಡಿದ್ವಿ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಎಲ್ಲ ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇದೆ. ನಾವೀಗ ಮಡಿಕೇರಿ ಸಮೀಪ ಒಂದು ಅಬ್ಬಿಕೊಲ್ ಜಲಪಾತ ಅಂತ ಇದೆ, ಅಲ್ಲಿದ್ದೇವೆ. ಅಂದ್ರೆ ಇದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಸಮೀಪವೇ ಈ ಜಲಪಾತ ಇರುವುದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಇದನ್ನು ನೋಡಿ ಹೋಗುವಂತದ್ದು. ಅಬ್ಬಿಕೊಲಿ ಜಲಪಾತ ಅಂತ ಹೇಳಿ ಸುಮಾರು 200-250 ಅಡಿ ಮೇಲಿಂದ ಧುಮ್ಮಿಕ್ಕಿರುವ ಜಲಪಾತ ಇದು. ಜಲಪಾತ ನೋಡುವುದಕ್ಕೆ ಮತ್ತೆ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯಕ್ಕೆ ಮಂಜು ಮುಸುಕಿದ ವಾತಾವರಣ ಇದೆ, ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡಿ ಹೋಗ್ಲಿಕ್ಕೆ ಅಂತ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಅಂದ್ರೆ ಇಲ್ಲಿ ದೂರ ದುಡ್ಡು ಖರ್ಚು ಮಾಡಿಕೊಂಡು ವಾಹನದಲ್ಲಿ ಜಲಪಾತ ನೋಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಏನಂದ್ರೆ ರಸ್ತೆಯಲ್ಲೇ ನಿಂತು ಈ ಜಲಪಾತ ನೋಡ್ತಾರೆ. ಕೆಲವರಿಗೆ ಜಲಪಾತ ಇದೆ ಅಂತ ಗೊತ್ತೇ ಇರಲ್ಲ, ಇಲ್ಲಿ ಬಂದಾದ ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲ ವಾಹನ ನಿಲ್ಸಿರ್ತಾರೆ, ಅವರು ಕೂಡ ನಿಲ್ಸಿ ಜಲಪಾತ ನೋಡಿ ಇಲ್ಲಿ ಕಾಫಿ ಕುಡಿದು ಹೋಗುವಂತದ್ದು. ಅದಕ್ಕಾಗಿ ಇಲ್ಲಿ ಕಾಫಿ ಕೂಡ ಸಾಕಷ್ಟು ಅಂಗಡಿ ಮಳಿಗೆಗಳಿದೆ. ಇಲ್ಲಿ ಬಂದು ಕಾಫಿ ಕುಡಿದು ತಿಂಡಿ ಮಾಡಿ ಜಲಪಾತ ನೋಡಿ ಸುಂದರ ಅನುಭವವನ್ನು ಪಡೆದು ಹೋಗ್ತಾರೆ. ಅಂದ್ರೆ ರಸ್ತೆ ಬದಿಯದೇ ವಾಹನ ನಿಲ್ಸಿಕೊಂಡು ನೋಡಿ ಫೋಟೋ ತೆಗೆದು ಹೋಗುವಂತದ್ದು. ಇದು ಎಲ್ಲ ಕಡೆ ಈ ರೀತಿ ಸಿಗಲ್ಲ. ಈ ಮಡಿಕೇರಿ ಸಮೀಪ ಈ ಅಬ್ಬಿಕೊಲ್ ಜಲಪಾತದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ.